ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬದ ಪೂಜೆಯ ವಿಸರ್ಜನೆ ಯಾವ ರೀತಿ ಮಾಡೋದು, ಯಾವ ದಿನ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ತುಳಸಿ ವಿವಾಹ, ತುಳಸಿ ಹಬ್ಬವನ್ನು ಮಾಡಲೇಬೇಕು. ನಮ್ಮ ಎಲ್ಲ ರೀತಿಯ ಹಬ್ಬಗಳ ಆಚರಣೆಗಳಿಗೂ ಕೂಡ ಒಂದೊಂದು ಮಹತ್ವ ಇರುತ್ತೆ. ಅದೇ ರೀತಿಯೇ ತುಳಸಿ ಹಬ್ಬಕ್ಕೂ ಕೂಡ ಅದೇ ರೀತಿ ಮಹತ್ವ ಇದೆ. ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತಂದರೆ ತುಳಸಿ ಹಬ್ಬದ ಆಚರಣೆ ಮಾಡಲೇಬೇಕು. ಪ್ರತಿ ಮನೆಯಲ್ಲೂ ಕೂಡ ತುಳಸಿ ಪೂಜೆ ಪ್ರತಿನಿತ್ಯ ನಡೀತಾನೆ ಇರಬೇಕು. ನಮ್ಮ ಕಣ್ಣಿಗೆ ಕಾಣಿಸುವಂಥ ಸಾಕ್ಷಾತ್ ದೇವರು ಅಂದರೆ ಒಂದು ಸೂರ್ಯ, ಇನ್ನೊಂದು ಚಂದ್ರ, ಹಾಗೆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಇರುವಂಥದ್ದು ಈ ತುಳಸಿ ದೇವಿ. ಹಾಗಾಗಿ ಪ್ರತಿದಿನ ಪೂಜೆ ಮಾಡಲೇಬೇಕು. ಅದೇ ರೀತಿ ಪ್ರತಿ ವರ್ಷಕ್ಕೆ ಒಂದ್ಸಲಿ ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ತುಳಸಿ ವಿವಾಹವನ್ನು ಕೂಡ ನಾವು ಮನೆಯಲ್ಲಿ ಮಾಡಲೇಬೇಕು. ಶಾಸ್ತ್ರೋಕ್ತವಾಗಿ ಪದ್ಧತಿ ಪ್ರಕಾರ ಮಾಡೋದಕ್ಕೆ ಬರೋದಿಲ್ಲ ಅಂತ ಅನ್ನೋರು ಆ ದಿನ ಅಂದರೆ ನಾಳೆ ಆ ಒಂದು ಶುಭ ಮುಹೂರ್ತದಲ್ಲಿ ನೀವು ಸರಳವಾಗಿ ಪೂಜೆನ ಮಾಡೋದ್ರಿಂದನೂ ಕೂಡ ಆ ತುಳಸಿ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಮನೆಗಳಲ್ಲಿ ಯಾವಾಗಲೂ ದೇವತಾ ಕಾರ್ಯಗಳು, ಶುಭ ಕಾರ್ಯಗಳು ನಡೀತಾನೆ ಇರಬೇಕು. ಹಾಗೆ ಆ ನೆಪದಲ್ಲಿ ದಾನ ಮಾಡೋದು, ಅತಿಥಿ ಸತ್ಕಾರ ಮಾಡೋದು, ಇದೆಲ್ಲ ಕೂಡ ಒಳ್ಳೆ ಫಲಗಳನ್ನು ತಂದುಕೊಡುತ್ತೆ. ಹೀಗಾಗಿ ನೀವು ತುಳಸಿ ಹಬ್ಬದ ಶುಭ ಮುಹೂರ್ತ ಯಾವುದು ಅಂತ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ನವೆಂಬರ್ 2ನೇ ತಾರೀಕು ಭಾನುವಾರ ಸಂಜೆ 5 ಗಂಟೆಯಿಂದ 7 ಗಂಟೆ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ. 6 ಗಂಟೆಗೆ ರಾಹುಗಾಲ ಮುಗಿಯುತ್ತೆ. ಆಮೇಲೆ ನೀವು ನಿಮ್ಮ ಪೂಜೆಯ ಸಿದ್ಧತೆನ ಮಾಡ್ಕೋಬೋದು, ಅಂದರೆ ಪ್ರಾರಂಭ ಮಾಡ್ಕೋಬೋದು. ಅಲ್ಲಿ ತನಕ ನಿಮ್ಮೆಲ್ಲ ರೀತಿ ಸಿದ್ಧತೆನ ಮಾಡಿಕೊಂಡು ಆಮೇಲೆ ನೀವು 6 ಗಂಟೆಗೆ ದೇವ್ರ ದೀಪ ಹಚ್ಬಿಟ್ಟು ನೀವು ಪೂಜೆನ ಪ್ರಾರಂಭ ಮಾಡ್ಕೋಬೋದು. ಪೂಜೆಯೆಲ್ಲ ಮುಗಿದ ಮೇಲೆ ಹೆಣ್ಮಕ್ಳನ್ನ ಕರೆದ್ಬಿಟ್ಟು ನೀವು ತಾಂಬೂಲ ಪ್ರಸಾದ ಎಲ್ಲನೂ ಕೂಡ ಕೊಟ್ಬಿಟ್ಟು ಅವರೆಲ್ಲ ಹೋದ್ಮೇಲೆ ನೀವು ಕೆಂಪಾರತಿ ಮಾಡಬೇಕು. ಒಂದಿಬ್ಬರು ಹೆಣ್ಮಕ್ಳು ಸೇರ್ಕೊಂಡ್ಬಿಟ್ಟು ಕೆಂಪಾರತಿನ ಮಾಡಿ, ತಾಯಿ ಮಗಳು ಇಲ್ಲ ಅತ್ತೆ ಸೊಸೆ ಅಥವಾ ಅಕ್ಕ ತಂಗಿ ಈ ರೀತಿ ಮಾಡ್ಬೋದು. ಅಥವಾ ಯಾರೂ ಇಲ್ಲ ಅಂತ ಅಂದರೆ ಒಬ್ಬರೇ ಕೂಡ ಮಾಡ್ಬೋದು. ಅಥವಾ ಅಕ್ಕಪಕ್ಕದ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ನೀವು ಕೆಂಪಾರತಿನ ಮಾಡಿಬಿಟ್ಟು, ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ತುಳಸಿ ವಿವಾಹವನ್ನು ಮಾಡ್ತಾ ಇರೋದು. ಹಂಗಾಗಿ ಆ ದಂಪತಿಗಳಿಗೆ ಇಬ್ಬರು ಆರತಿ ಮಾಡೋದು ತುಂಬಾ ಒಳ್ಳೆಯದು. ಅಕಸ್ಮಾತ್ ಯಾರೂ ಇಲ್ಲ ಅಂತ ಅಂದರೆ ಒಬ್ಬರೇ ಕೂಡ ನೀವು ಆರತಿ ಮಾಡ್ಬೋದು. ಅಥವಾ ಕೊನೆಯದಾಗಿ ಯಾರು ತಾಂಬೂಲಕ್ಕೆ ಬರ್ತೋರೋ ಆ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ನೀವು ಕೆಂಪಾರತಿ ಮಾಡಿ. ಕೆಂಪಾರತಿ ಮಾಡೋದಕ್ಕೆ ಒಂದು ತಟ್ಟೆನಲ್ಲಿ ನೀರು ಹಾಕೊಂಡ್ಬಿಟ್ಟು ಅರಿಶಿನ ಕುಂಕುಮವನ್ನು ಹಾಕಿ 2 ತುಪ್ಪದ ದೀಪಗಳನ್ನು ಇಡಬೇಕು. ಚಿಕ್ಕ ಚಿಕ್ಕದ ದೀಪಗಳನ್ನು ಇಟ್ಕೊಂಡು ಅದರಲ್ಲಿ ಒಂದೊಂದು ತುಪ್ಪದ ಬತ್ತಿನ ಹಾಕಬೇಕು. 1 ಅಥವಾ 2 ದೀಪಗಳನ್ನು ಇಟ್ಕೋಬೋದು. ಅದನ್ನು ಇಬ್ಬರು ಹೆಣ್ಮಕ್ಳು ಇಟ್ಕೊಂಡು ಆರತಿ ಮಾಡಬೇಕು. ಆ ಕೆಂಪಾರತಿಯನ್ನು ತುಳಸಿ ಗಿಡಕ್ಕೆ ಮಾಡಬೇಕು. ಅದನ್ನು ಅಲ್ಲೇ ಇಟ್ಬಿಡಿ, ಪರವಾಗಿಲ್ಲ. ಅದು ಉರಿದು ತಣ್ಣಗಾಗೋವರೆಗೂ. ಆಮೇಲೆ 9 ಗಂಟೆ ಮೇಲೆ ಆ ನೀರನ್ನು ಹೊರಗಡೆ ಚೆಲ್ಬೋದು. ಬಾಗಿಲಿಗೆ ಅಡ್ಡವಾಗಿ ಹಾಕ್ಬೋದು. ಅದಾದ ನಂತರ ಮೊದಲು ಗಣಪತಿಯನ್ನು ನೀವು ಅಲುಗಾಡಿಸ್ಬೇಕು. ವಿಗ್ರಹಗಳನ್ನು ಇಟ್ಕೊಂಡಿರ್ತೀರಲ್ವ, ಆ ವಿಗ್ರಹಗಳನ್ನು ಅಲುಗಾಡಿಸ್ಬೇಕು. ಮೊದಲು ಬಲಭಾಗದಲ್ಲಿ ಹೂನ ತೆಗಿಬೇಕು. ಬಲಭಾಗದಿಂದ ಹೂನ ತೆಗೆದ್ಬಿಟ್ಟು ಪಕ್ಕಕ್ಕೆ ಹಾಕಿ. ತುಳಸಿ ಪಾಟನ್ನು ಕೂಡ ಅಷ್ಟೇ ಹೂವು ಗೆಜ್ಜೆ ವಸ್ತ್ರ ತೆಗೆದ್ಬಿಟ್ಟು ಪಕ್ಕಕ್ಕೆ ಹಾಕಬೇಕು. ಪಾಟನ್ನು ಅಲುಗಾಡಿಸ್ಬೇಕು. ಆಮೇಲೆ ಅದನ್ನು ಹಾಗೆ ಬಿಟ್ಬಿಡಿ. ನೀವು ಪೂಜೆಗೆ ಇಟ್ಟಿರುವಂಥ ಎಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯಕ್ಕೆ ಏನೆಲ್ಲ ಇಟ್ಕೊಂಡಿರ್ತೀರೋ ಅದನ್ನೆಲ್ಲ ತೆಗೆದ್ಬಿಡಿ. ಅಂದರೆ ರಾತ್ರಿನೇ ತೆಗಿಬೇಕು ಅದನ್ನೆಲ್ಲ ಅಂತ ಹೇಳ್ತಾ ಇದ್ದೀನಿ. ದೀಪಗಳು ಇನ್ನೂ ಉರಿತಾ ಇದ್ದರೆ ಹಾಗೆ ಬಿಟ್ಬಿಡಿ. ಎಣ್ಣೆ ಅಥವಾ ತುಪ್ಪ ಇರೋ ತನಕ ದೀಪಗಳು ಉರಿತಾ ಇರುತ್ತೆ, ಅದನ್ನೆಲ್ಲ ಅಲುಗಾಡಿಸಿ ಹಾಗೆ ಬಿಟ್ಬಿಡಿ. ಮಾರನೇ ದಿನ ಬೆಳಗ್ಗೆ ಕಾರ್ತಿಕ ಸೋಮವಾರ ಇರುತ್ತೆ. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಮತ್ತೆ ಒಂದು ಗ್ಲಾಸ್ ಹಾಲನ್ನು ಕಾಯಿಸ್ಬಿಟ್ಟು ದೇವಿಗೆ ನೈವೇದ್ಯಕ್ಕೆ ಇಟ್ಟು, ಅಂದರೆ ತುಳಸಿ ಗಿಡಕ್ಕೆ ನೈವೇದ್ಯಕ್ಕೆ ಇಟ್ಟು ದೀಪಗಳನ್ನು ಹಚ್ಚಿ ಪೂಜೆ ಮಾಡಬೇಕು. 5 ನಿಮಿಷ ಅಥವಾ 10 ನಿಮಿಷ ಬಿಟ್ಬಿಟ್ಟು ನೀವು ಅದನ್ನೆಲ್ಲ ಕೂಡ ತೆಗಿಬೋದು. ದೀಪಗಳಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪ ಹಚ್ಬೋದು. ದೀಪಗಳು ಇನ್ನೂ ಉರಿತಾ ಇದ್ದರೆ ಅದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಮತ್ತು ಬಳೆ ಬ್ಲೌಸ್ ಪೀಸ್ ಈ ಥರದ್ದೆಲ್ಲ ಇಟ್ಟಿರೋದನ್ನು ಮೊದಲು ತೆಗೀರಿ. ಅದನ್ನು ನೀವೇ ಉಪಯೋಗಿಸ್ಕೋಬೋದು. ಬ್ಲೌಸ್ ಪೀಸ್ನ ನೀವು ಯೂಸ್ ಮಾಡೋದಿಲ್ಲ ಅಂತ ಅಂದರೆ ಬೇರೆಯವ್ರಿಗೂ ಕೂಡ ನೀವು ಕೊಡ್ಬೋದು. ಬಳೆಗಳು ಅಷ್ಟೇ, ನೀವು 1-2 ಹಾಕೋಬೇಕು, ಮಿಕ್ಕಿದ್ದೆಲ್ಲ ಬೇರೆಯವ್ರಿಗೆ ಕೊಡಿ. ಮತ್ತು ಇನ್ನು ತುಳಸಿ ಗಿಡಕ್ಕೆ ಕಟ್ಟಿರುವಂಥ ಅರಿಶಿಣದ ಕೊಂಬು ಗಿಡದಲ್ಲೇ ಇದ್ದರೂ ಏನೂ ತೊಂದರೆ ಇಲ್ಲ. ಅಥವಾ ಅದನ್ನು ಬಿಚ್ಚಿಬಿಟ್ಟು ನೀವು ಮಣ್ಣೊಳಗಡೆ ಕೂಡ ಹಾಕ್ಬೋದು. ಅಥವಾ ಸ್ವಲ್ಪ ದಿನ ಹಾಗೆ ಬಿಟ್ಟರೂ ಕೂಡ ಅದು ಹಾಗೆ ಮಣ್ಣಲ್ಲೇ ಸೇರಿಕೊಳ್ಳುತ್ತೆ.
ಬೆಟ್ಟದ ನೆಲ್ಲಿಕಾಯಿ ಗಿಡನೂ ಅಷ್ಟೇ, ನೀವು ಅದನ್ನು ನಿಧಾನವಾಗಿ ತೆಗಿಬೋದು. ಆದರೆ ಎಲೆಗಳೆಲ್ಲ ಉದುರುತ್ತಾ ಇರುತ್ತೆ. ಒಂದು ದಿನ ಆದ್ರೆ ಅದೆಲ್ಲ ಸ್ವಲ್ಪ ಒಣಗಿದಂಗೆ ಆಗ್ತಾ ಇರುತ್ತೆ. ಅದರ ಎಲೆಗಳೆಲ್ಲ ಉದುರ್ತಾ ಇರುತ್ತೆ. ನೀಟಾಗಿ ಅದರ ಎಲೆಗಳೆಲ್ಲ ಉದುರಿಸ್ಕೊಂಡು ಒಂದು ಪೇಪರ್ನಲ್ಲಿ ಅದನ್ನು ಎತ್ತಿಟ್ಕೊಂಡು ಎಲ್ಲ ಗಿಡದ ಪಾಟ್ಗಳಿಗೆ ಕೂಡ ಅದನ್ನು ಹಾಕಿ ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿ ಕೊಂಬೆನಲ್ಲಿ ಏನಾದರೂ ನೆಲ್ಲಿಕಾಯಿಗಳು ಇದ್ದರೆ ಅದು ಚೆನ್ನಾಗಿದ್ದರೆ ಅದನ್ನು ಜ್ಯೂಸ್ ಮಾಡಿಕೊಂಡು ಅಥವಾ ಅಡುಗೆಗೆ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂದರೆ ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ಗಿಡಗಳಿಗೂ ಕೂಡ ನೀವು ಹಾಕಿ. ತುಳಸಿ ಗಿಡಕ್ಕೂ ಕೂಡ ಹಾಕ್ಬೋದು. ನೀವೇನಾದರೂ ತುಳಸಿ ಗಿಡದ ಮುಂದೆ ಅರಿಶಿಣದ ಗಣಪತಿ ಏನಾದರೂ ಮಾಡಿದರೆ ಆ ಗರಿಕೆನೂ ಕೂಡ ಗಿಡಕ್ಕೆ ಹಾಕಿ. ಅಥವಾ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕ್ಬೋದು. ಆ ಅರಿಶಿಣನ ಒಂದು ಬಟ್ಲಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ಅದು ಸ್ವಲ್ಪ ನೆರಳಲ್ಲೇ ಒಣಗಿದ್ರೂ ಪ್ರತಿದಿನ ನೀವು ಕೆನ್ನೆಗೆ ಹಚ್ಕೋಬೋದು. ಇನ್ನು ಆರತಿ ಮಾಡೋದಕ್ಕೂ ಕೂಡ ಉಪಯೋಗಿಸಿರುವಂಥ ನೆಲ್ಲಿಕಾಯಿ ಕೂಡ ಅಷ್ಟೇ, ನೀವು ಅದನ್ನು ಜ್ಯೂಸ್ ಮಾಡ್ಕೊಳ್ಬೋದು ಅಥವಾ ಅಡುಗೆಗೂ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಕಟ್ ಮಾಡಿ ಗಿಡಗಳಿಗೂ ಕೂಡ ಹಾಕ್ಬೋದು. ಸೋಮವಾರ ಬೆಳಗ್ಗೆ 8-9 ಗಂಟೆ ತನಕ ರಾಹುಗಾಲ ಇದೆ. ನೀವು ವಿಸರ್ಜನೆ ಮಾಡೋದಾದರೆ ಬೆಳಗ್ಗೆ 7 ಗಂಟೆ ಒಳಗಾಗಿ ಮಾಡಿ, ಇಲ್ಲ ಅಂದರೆ 9 ಗಂಟೆ ಮೇಲೆ ಮಾಡ್ಬೋದು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಭಾನುವಾರ ರಾತ್ರಿ ಮೇಲೆ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಆಮೇಲೆ ನೀವು ಎಲ್ಲನೂ ಕದಲಿಸಿ ಹಾಗೆ ಬಿಟ್ಬಿಡಿ. ನೈವೇದ್ಯಕ್ಕೆ ಇಟ್ಟಿರೋಂಥ ಪದಾರ್ಥಗಳು ಮತ್ತು ಹಣ್ಣುಗಳು, ತೆಂಗಿನಕಾಯಿ ನೀವೇನು ಇಟ್ಟಿರ್ತೀರೋ ಅದನ್ನೆಲ್ಲ ತೆಗೆದುಬಿಡಿ. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಒಂದು ಗ್ಲಾಸ್ ಹಾಲನ್ನು ಕಾಯಿಸಿಟ್ಬಿಟ್ಟು ದೀಪಗಳನ್ನೆಲ್ಲ ಹಚ್ಚಿ ಆನಂತರ ಪೂಜೆ ಮಾಡಿ ಕರ್ಪೂರ ಬೆಳಗ್ಬಿಟ್ಟು ಒಂದು 5 ಅಥವಾ 10 ನಿಮಿಷ ಬಿಟ್ಟು ಆಮೇಲೆ ಅದನ್ನು ವಿಸರ್ಜನೆ ಮಾಡ್ಬೋದು. ಸೋಮವಾರ ಬೆಳಗ್ಗೆ 7ರಿಂದ 9 ಗಂಟೆವರೆಗೂ ರಾಹುಗಾಲ ಇರುತ್ತೆ. ಹಂಗಾಗಿ ಬೆಳಗ್ಗೆ 7 ಗಂಟೆ ಒಳಗಾಗಿ ನೀವು ವಿಸರ್ಜನೆ ಮಾಡ್ಬೋದು ಅಥವಾ 9 ಗಂಟೆ ಮೇಲೆ ನೀವು ವಿಸರ್ಜನೆ ಮಾಡ್ಬೋದು. ಎಷ್ಟು ಕೂಡ ತುಳಸಿ ವಿವಾಹ, ತುಳಸಿ ಹಬ್ಬದ ಪೂಜೆಯ ವಿಸರ್ಜನೆಯ ವಿಧಾನ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.